ನಾನು ನಡೆಸ್ತೀನಿ ಅಂತ ತೆಗೆದುಕೊಂಡ್ರು. ಕಾಂಪಿಟೇಷನ್ ಮಾಡಿ ಕತ್ತಿ ಮತ್ತು ಇ ಬಿ ಪಾಟೀಲ್ ಜೊತೆಗೆ ಜಾರಕಿಹೊಳಿ ಅವ್ರ ಜೊತೆಗೂಡಿ ಏನೋ ಕಾಂಪಿಟೇಷನ್ ಮಾಡಿದರು. ಆದರೆ ಇವತ್ತು ಕೈ ಬಿಟ್ಟು ಹೋಗಿಬಿಟ್ರು. ಅಲ್ಲಿ ಏನು ನಡೀತಾ ಇದೆ ಅನ್ನೋ ಸಹಿತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ನಿರ್ದೇಶಕರು ಸಾಕಷ್ಟು ಬೆನ್ನು ಹತ್ತಿದ್ರು, ಅವರು ಸಮೀಪ ಬರಲೇ ಇಲ್ಲ. ಜೊಲ್ಲೆಯವ್ರು ಹೋದ್ರೆ ಮತ್ತೊಮ್ಮೆ ಬಂದರು ನಿರ್ದೇಶಕರು ಕತ್ತಿಯವ್ರ ಕಡೆ, ಎ ಬಿ ಪಾಟೀಲ್ ಕಡೆ. ಅದರೊಳಗೆ ಕತ್ತಿಯವರು ಅಂತ, ಇಲ್ಲಪ್ಪ ನಾವು ಬೇಡ, ನಿಮ್ಮ ಸಹವಾಸ ಬೇಡ, ಮಾತಿನ ನಡೆಯುವಂಥವ್ರಲ್ಲ ನೀವು ಅಂತೇಳಿ ಅವ್ರು ದೂರೀಕರಿಸಿಬಿಟ್ರು. ಜಾರಕಿಹೊಳಿ ಅವರಂತೂ ಇಲ್ಲ, ಅಲ್ಲಿ ಜೊಲ್ಲೆಯವ್ರನ್ನ ಕೇಳಿರಿ ಅವ್ರ ಕಡೆ ನಾನು ಅಂತ ಮಾತಾಡಿದ್ರು. ಹೀಗಾಗಿ ಇವತ್ತು ನಿರ್ದೇಶಕರು ಅತಂತ್ರ, ಅವ್ರು ಹೆಂಗೂ ಅತಂತ್ರ ಆಗಿಬಿಟ್ರೆ ಅವ್ರು ತಪ್ಪು ಮಾಡಿದ್ದಾರೆ, ಏನೋ ಒಪ್ಪು. ಆದರೆ ಇಲ್ಲಿ ಅತಂತ್ರ ಆಗಿದೆ. 2 ತಿಂಗಳಲ್ಲಿ ಬಿಲ್ ಇಲ್ಲ, ಏನಿಲ್ಲ. ರೈತರ ಗತಿ ಏನು, ಕಾರ್ಮಿಕರ ಪೇಮೆಂಟದ ಗತಿ ಏನು, ಇವತ್ತು ಆ ಚಿಂತೆ. ಇದಕ್ಕಾಗಿ ನಿರ್ದೇಶಕರು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ, ಇಲ್ಲಂತಲ್ಲ, ಆದರೆ ಕೈ ಕೊಡ್ತಾ ಇಲ್ಲ. ಜೊತೆಗೆ ಇವ್ರ ಸಮೀಪ ಯಾರು ಬರ್ತಾಯಿಲ್ಲ. ಯಾಕಂದರೆ ಈಗ ಏನೋ ಒಂದು ಪ್ರಯತ್ನ ಮಾಡಿದರು ನಿರ್ದೇಶಕರು, ಯಾವುದೋ ದೂರದ ಕೊಲ್ಲಾಪುರ, ಎಲ್ಲೋ ಮಹಾರಾಷ್ಟ್ರದಿಂದ ಒಬ್ಬ ದೊಡ್ಡ ಬಂಡವಾಳಶಾಹಿಗೆ ಭೇಟಿ ಹಾಕಿ ಮಾತಾಡಿ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅನ್ನೋದ್ರಲ್ಲಿ ಇಲ್ಲಿ ಲೋಕಲ್ ರಾಜಕಾರಣ ಇರ್ತದೆ. ಇಲ್ಲ, ಹೀಗಾದ ಪರಿಸ್ಥಿತಿ ಸಹಜ. ಹೊರಗಿನವ್ರು ಭಯ ಪಡ್ತಾರೆ, ಇಲ್ಲಪ್ಪ ಈ ರಾಜಕೀಯವಾಗಿ ಸುತ್ತುವರಿದಂಥ ಈ ಕ್ಷೇತ್ರಕ್ಕೆ ನಾವು ಹೋಗಿ ನಮ್ಮ ದುಡ್ಡು ಹಾಕಿ ನಾಳೆ ಕೈ ಸುಟ್ಟುಕೊಳ್ಳುವಂಥ ಪ್ರಸಂಗ ಏನು ಜೊಲ್ಲೆನೂ ಸಾಮಾನ್ಯ ಇಲ್ಲ, ಜಾರಕಿಹೊಳಿ ಅವ್ರೂ ಸಾಮಾನ್ಯ ಇಲ್ಲ, ಕತ್ತಿಯವರು ಸಾಮಾನ್ಯ ಇಲ್ಲ, ಎ ಬಿ ಪಾಟೀಲ್ ಸಾಮಾನ್ಯ ಇಲ್ಲ. ಅವ್ರ ಜೊತೆ ಎಲ್ಲಿ ತಗೊಳ್ಳೋಣಪ್ಪ ನಾವು. ಮತ್ತು ವ್ಯಾಪಾರಿಗಳಲ್ಲಿ ಒಂದು ಭಯ ಇರ್ತದೆ, ಏನಪ್ಪ ಅಂದ್ರೆ ನಮಗೆ ಏನು ಹುಷಾರು ಬಿಡಪ್ಪ, ದುಡ್ಡು ಹಾಕಬೇಕು, ನಮ್ಗೆ ಬರಬೇಕು. ದುಡ್ಡು ಮರಳುತ್ತದೆ, ಲಾಭದ ರೆಗಡದ್ರಿ ಸಾಕಷ್ಟು ಅದಂತ ಹೇಳಿದ್ರು ಸಹಿತ ಅವ್ರು ಭಯ ಪಡ್ತಾರೆ. ಯಾಕೆ ಅವ್ರ ಜೊತೆ ಜಾಡಿದ್ಕೊಡು, ನಾವು ದುಡ್ಡು ಹಾಕಿ ಅಲ್ಲಿ ಬಡದಾಡೋದ್ರಾಗ ಏನು ಅರ್ಥಲ್ಲ. ಹೀಗಾಗಿ ನಿರ್ದೇಶಕರು ಇವತ್ತು ಅತಂತ್ರ ಆಗಿದ್ದಾರೆ. ಜೊತೆಗೆ ಇನ್ನೇನು ಮಾಡಬೇಕು ಅನ್ನೋದು ತಿಳಿತಾ ಇಲ್ಲ. ಯಾಕಂದ್ರೆ ನಡೆಸಲೇಬೇಕಾಗಿದೆ, ಪೇಮೆಂಟ್ ಮಾಡಬೇಕು. ಅವ್ರದ್ದು